ಕರ್ನಾಟಕದ ಜನಪದ ಕಲೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ. ಕೊಪ್ಪಳ ಅಂತ ಕೇಳಿದ ತಕ್ಷಣ ನಮಗೆ ಇನ್ನೊಂದು ನೆನಪಾಗೋದೇನು ಅಂದರೆ ಹಗಲು ವೇಷದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಅಣ್ಣನಾದ ರಾವಣಾಸುರ ತುಂಬ ಅದ್ಭುತವಾಗಿತ್ತು ನಿಮ್ದೊಂದು ಪ್ರದರ್ಶನ. ಹಗಲು ವೇಷ ಪಾತ್ರಧಾರಿಗಳು ಎಲ್ಲರೂ ನಾವು ಒಂದು ರೀತಿಯಲ್ಲಿ ವೇಷ ಹಾಕಿರ್ತೀವಿ. ನೀವು ವೇಷನ ಕಾಣೋ ಥರ ಹಾಕಿ ಪ್ರದರ್ಶನ ಮಾಡ್ತೀರಾ. ಹೌದು ಸರ್, ತುಂಬ ಚೆನ್ನಾಗಿದೆ. ಸ್ಟ್ರೈಟ್ ಲೆಫ್ಟ್ ಹೋಗಲ್ಲ. ಜಗವೇ ಒಂದು ನಾಟಕ ಮಂದಿರ, ನಾವೆಲ್ಲ ಪಾತ್ರಧಾರಿಗಳು, ಸೂತ್ರಧಾರ ಮೇಲಿದ್ದಾನೆ ಅಂತ ಹೇಳ್ತಾರೆ ಅಲ್ವಾ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳ್ದಂಗೆ ಹೊಟ್ಟೆಪಾಡಿಗೋಸ್ಕರ ನಾವು ಎಷ್ಟೊಂದು ವೇಷಗಳನ್ನ ಹಾಕಿರ್ತೀವಿ. ಒಬ್ಬೊಬ್ಬರು ಒಂದೊಂದು, ಒಬ್ಬರು ಡಾಕ್ಟರು, ಒಬ್ಬರು ಇಂಜಿನಿಯರು, ಲಾಯರು, ಇನ್ನೊಬ್ಬ ಏನೋ ಹೆಸರು, ಈ ಥರ ಬೇರೆ ಬೇರೆ ವೇಷಗಳನ್ನ ಹಾಕಿರ್ತೀವಿ. ಹಾಕಿರೋ ವೇಷ ಕೆಲವೊಂದ್ಸರಿ ಕಾಣದೇ ಇರುತ್ತೆ. ಕರ್ನಾಟಕದ ಜನಪದ ಕಲೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ವಿ. ಒಂದೊಂದು ಭಾಗದಲ್ಲೂ ಒಂದೊಂದು ಪ್ರಖ್ಯಾತಿ ಪಡೆದಿರುವಂಥ ಜನಪದ ಕಲೆಗಳಿವೆ. ಇವಾಗ ನಾವಿರೋದು ಕೊಪ್ಪಳ ಜಿಲ್ಲೆಯಲ್ಲಿ. ಕೊಪ್ಪಳ ಅಂತ ಕೇಳಿದ ತಕ್ಷಣ ನಮಗೆ ಇನ್ನೊಂದು ನೆನಪಾಗೋದೇನು ಅಂದರೆ ಹಗಲು ವೇಷ ಒಂದು ಪ್ರಖ್ಯಾತಿ ಪಡೆದಿರುವಂತಹ ಜನಪದ ಕಲೆ. ಹಗಲು ವೇಷದ ಬಗ್ಗೆ ತಿಳ್ಕೊಳ್ಳೋಣ. ಹೇಗಿರುತ್ತೆ ಹಗಲು ವೇಷ ಪಾತ್ರಧಾರಿಗಳ ಒಂದು ಜೀವನ ಶೈಲಿ, ಅವರ ಜೀವನ ಸ್ಥಿತಿ ಹೇಗಿದೆ, ಮತ್ತು ಹಗಲು ವೇಷದ್ದು ಇತಿಹಾಸ ಏನಿದೆ ಅಂತ ತಿಳ್ಕೊಂಬರೋಣ. ನೋಡೋಣ ಹಗಲು ವೇಷ. ಕೊಪ್ಪಳದ ಪ್ರಖ್ಯಾತ ಕಲೆ ಹಗಲು ವೇಷದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಗಲು ವೇಷ ಪಾತ್ರಧಾರಿಗಳು ಎಲ್ಲರನ್ನು ತಯಾರಾಗ್ತಾ ಇದ್ದಾರೆ. ತುಂಬಾ ಒಂದು ಶ್ರೀಮಂತವಾಗಿರುವಂತಹ ಕಲೆ ಅಂತ ಹೇಳ್ಬೋದು ಇದಕ್ಕೆ. ಏನಕ್ಕೆ ಅಂದರೆ ಅವ್ರು ಹಾಕ್ತಾ ಇರುವಂತಹ ಬಣ್ಣಗಳು, ವೇಷಗಳು, ಹಾಗೆ ಪಾತ್ರಗಳು ತುಂಬಾ ಚೆನ್ನಾಗಿವೆ. ಯಾವ ಊರು ನಿನ್ನ ಪಟ್ಟಣ? ಹೆಸರು ಹೇಳಲಿಕ್ಕೆ ನಾಚಿಗಾಗುತ್ತೆ ಪ್ರಿಯಾ. ಏನು ನಾಚಿ ಆಗುವುದು ನಿನ್ನ ಹೆಸರಲ್ಲಿಕ್ಕೆ? ಹೇಳಲಿಕ್ಕೆ ನಾಚಿಗಾಗುವುದು. ನೀನ್ ಏತಗೆ ಬಂದ್ರಿವೆ? ನಿನ್ನ ಲಗ್ನವಾಗಲಿಕ್ಕಾಗಿ ಬಂದ್ರೆ. ಏನು ನನ್ನ ಲಗ್ನ ಆಗ್ಲಿಕ್ಕೆ ಬಂದ್ರಿವೆ? ಸರ್, ನನ್ನ ಎಡಭಾಗದಲ್ಲಿ ಸೀತೆ ಉಂಟಲ್ಲವೇ? ಸೀತೆ ನೋಡಿ ಇಷ್ಟೇ ಕರ್ರ ಕಾಗಿ ಬೀಜ ಆಗಿದ್ದಾಳೆ, ಇಷ್ಟೇ ಇದ್ದಾಳೆ. ನನ್ನ ನೋಡು, ನನ್ನ ನಡುವು ನೋಡು, ನನ್ನ ಮೂಗು ನೋಡು. ನಮ್ಮ ಕೂಡ ಇದ್ದಕ್ಕೆ ನಿಲ್ಲುವೆಯಾ? ಇಲ್ಲಿದ್ದು ನಿಮ್ಮ ಅಣ್ಣ ರಾವಣಾಸುರ ಕಳಿಸುವೆಯಾ? ನಮ್ಮದು ಲಂಕಾಪುರಿ ಪಟ್ಟಣ. ಸರಿ ಹೇಳಿ. ನಿನಗೆ ಈಗ ಅಂಗ ಹೆಸರು ಕೊಟ್ಟಿರುವನು ನಿಮ್ಮಂತ ರಕಸು ಕೊಡೋದಿಲ್ಲವೇ?
ಕೈಯಲ್ಲಿ ಬರ್ದಿರುವನು, ಅಭ್ಯಸ್ತ ಆಗ್ಬೋದು, ಕಿವಿಯಲ್ಲಿ ಹೇಳಿರುವನು, ಕರ್ಣ ಚಾಡಿ ಆಗ್ಬೋದು, ಎಣೆ ಮೇಲೆ ಬರೆಯುವನು, ಅಮ್ಮ ಲಿಕ್ತಿರುವ ಶ್ರೀಳಿ, ನಾಲ್ಗೆ ಮೇಲೆ ಬರೆಯುವನು, ಈ ಅಂಜಲ್ ಮುಟ್ಟದಿಲ್ಲ ಮಣ್ಣನು, ಹಂಗ ಎದೆ ಮೇಲೆ ಬರೆಯುವನು, ಈ ಪರಾಕುಚ ನೋಡೋದಿಲ್ಲ ನಮ್ಮ ಅಣ್ಣ ರಾಮಚಂದ್ರ. ಹಂಗಾದ್ರೆ ಹಿಂದೆ ಬಂದಿರುವನು ಬರೆದಿದ್ದೇನು ನಾವು ತಮ್ಮ ಲಕ್ಷ್ಮಣ. ಆದ್ರೆ ಬೇಡ, ಇದು ಮೂಕಿ ಕೊಯ್ದು ಲಂಗಾಪಟ್ಟಣಕ್ಕೆ ಸೇರಿಸು ಈಗಲೇ. ಮೂರು ಮುಗಿದವನೇ, ಮೂರು ನಾಮದವನೇ, ನನ್ನ ಒಣವಂತರಕ್ಕೆ ನುಗ್ಗಿ ನನ್ನ ಅಣ್ಣ ಫಲದ ತಿಂದು ನನ್ನ ಕಿವು ಮುಗುಳ ಕೊಯ್ ಅಂತ ಹೇಳಿದ್ರೆ ನನ್ನ ಮಗನ ಕೊಂದಿದ್ದಲ್ಲದೆ ನಾನು ಯಾರನ್ನು ಗೊತ್ತಿಲ್ಲ ನಿನಗೆ. ಯಾರು ನಮ್ಮ ಲಂಕಾಪುರಿ ಪಟ್ಟಣ, ಬಲೆ ನಮ್ಮ ಅಣ್ಣನಾದ ರಾವಣಾಸುರ, ನಮ್ಮ ಅಕ್ಕನಾದ ತಾಟಕಿ, ನಾನು ಮಾಯ ಗಂಧರ್ವಳು. ನಿನ್ನ ಮಾಯ ಗಂಧರ್ವ, ನಿನ್ನ ಮಾಯ ಜಾಲನ ಮುಂದೆ ನಡೆಯಲು ಶ್ರೀಯಳೆ. ನಮ್ಮ ಕುಡಿತಕ್ಕೆ ನಿಲ್ಲವ, ಇಲ್ಲದ್ರೆ ನಿಮ್ಮ ಅಣ್ಣ ರಾವಣಾಸುರ ಕರೆಸುವೆ. ನಿಮ್ಮಂತರ ಕೊಲ್ಲಲಿಕ್ಕೆ ನಮ್ಮ ಅಣ್ಣ ರಾವಣಾಸುರನ ಹಾಕಿದೆ. ಆಗ ನಾನು ಒಬ್ಬನೇ ಸಾಗಿ ನಿಮ್ಮನ್ನ ರುಂಡು ಚಿಂದಾಡುವನು ನಿಮ್ಮನ್ನ. ಹಾಗಾದ್ರೆ ಈಗಿಂದ ನಿನ್ನ ರುಂಡವನ ಗಗನ ಕಾರ್ಸುವೆ. ನಿಲ್ಲಿದ್ದಕ್ಕೆ ವಾಲ್ಕೊಂಜಿ ಅಬ್ಬಾ ಅವನು ಕೆಂಪು ಮುಗಿದವನು, ಕರೆ ಮುಗಿದವನು, ಮೂರು ಗೆಣದವನು, ನನ್ನ ಕಿವು ಮೂಗಳನ್ನು ಕೊಯ್ದು ಲಂಕಾಪಟ್ಟಿ ಕಳಿಸಿದ್ರಣ್ಣ. ಆಯ್ತು ಆಂಜನೇಯ ಸ್ವಾಮಿ. ರಾಮ ಲಕ್ಷ್ಮಣರೇ, ನಮ್ಮ ಅಕ್ಕನ ಕಿವು ಲಂಕಾಪಟ್ಟ ಕಳಿಸಿದ್ರಂತೆ ಈಗಲೇ. ನಿಮ್ಮ ರುಂಡವನ ಗಗನಕ್ಕೆ ಆರಿಸಿದ ಈಗಲೇ. ಆಗ ನಿಲ್ಲಿದ್ದಕ್ಕೆ ನಿಲ್ಲುವೇರೆಯ, ನಿಲ್ಲಿದ್ದಕ್ಕೆ ರಾಮಲೇಶಂ ದಿಲ್ ತಂಪಟ್ಟು ಮಾನ ದಿಲ್ ತಂಪಟ್ಟು ತುಂಬ ಅದ್ಭುತವಾಗಿತ್ತು ನಿಮ್ದೊಂದು ಪ್ರದರ್ಶನ. ಹಗಲು ವೇಷ ಪಾತ್ರಧಾರಿಗಳು ಎಲ್ಲರೂ ನಾವು ಒಂದಲ್ಲ ಒಂದು ರೀತಿಯಲ್ಲಿ ವೇಷ ಹಾಕಿರ್ತೀವಿ. ನೀವು ವೇಷನ ಕಾಣೋ ಥರ ಹಾಕಿ ಪ್ರದರ್ಶನ ಮಾಡ್ತೀರಾ. ಹೌದು ಸರ್, ತುಂಬ ಚೆನ್ನಾಗಿದೆ. ಹೇಗಿದೆ ನಿಮ್ಮ ಜೀವನ ಸರ್? ಈ ಜೀವನ ನಮಗೆ ಮಾಡ್ಬೇಕಂತ ಭಾಳ ಇಂಟ್ರೆಸ್ಟ್ ಇದೆ ಸರ್. ಹಾಗೂ ಇವಾಗ ಏನಂದ್ರೆ ಈಗಲೇ ಇಚ್ಛೆ ನಮ್ಮ ಸರ್ಕಾರಲಿದ್ದ ನಮಗೆ ಏನು ಸವಲತ್ತೇನಿಲ್ಲ. ಆಗಲಿದ್ದಾಗಿ ನಮಗೆ ಒಂಥರ ನಮ್ಮ ಕಲೆ ನಮಗೆ ಒಂಥರ ಫೀಲಿಂಗ್ ಆಗ್ತಾ ಇದೆ. ಸೊ ಮಾಡ್ಬೇಕು ನಾವು ಅಂತ ಅನ್ಕೊಂಡ್ರೆ ನೋಡಿ, ಈ ಸರ್ಕಾರ ಬಂದು ನಮಗೆ ಏನು ಉಳಿತಾಯ ಇಲ್ಲ. ನಮಗೆ ಏನೇನು ಪ್ರತಿಯೊಂದು ಬಂದು ಅನ್ನದಾನ ಕೊಡ್ತಾ ಇಲ್ಲ. ಒಂದು ಕಲೆಯನ್ನು ನಮ್ಮ ಕಲೆಯನ್ನು ನಾವು ತೋರಿಸ್ಬೇಕು ನಾವು ಅನ್ಕೊಂಡ್ರೆ ಸರ್ಕಾರದಿಂದ ಏನು ಉಪಯೋಗ ಇಲ್ಲ ಸರ್ ನಮಗೆ. ನೀವು ಕರೆದಿದ್ದಕ್ಕಾಗಿ ನಮ್ಗೆ ಎಷ್ಟು ಉಲ್ಲಾಸಲಿದ್ದು ಬಂದು ಗೊತ್ತೇನು ಸರ್? ಏನು ಸರ್, ಇವಾಗ ನಿಮ್ಗೋಸ್ಕರ ಬಂದು ಅವಾಗ ಯಜಮಾನ್ರ ಕಾಲದಾಗ ಇಂಥ ಹಳ್ಳಿಯಾಗ ಬಂದು ಒಂದು ತಿಂಗಳು ಎಲ್ಲ ಫಸ್ಟ್ ಜೋಪಿಡಿಗಳು ಹಾಕ್ಕೊಂಡು ಹಾಕ್ಕೊಂಡು ಒಂದೊಂದು ದಿವಸ ಒಂದೊಂದು ಪಾತ್ರ ಸರ್. ಪ್ರತಿ ಫಸ್ಟ್ನೇ ದಿನ ಭೀಮ ಆಂಜನೇಯ ಯುದ್ಧ ಅಂತೇಳಿ, ಆಮೇಲೆ ಮೋಹಿನಿ ಭಸ್ಮಾಸುರ, ಆಮೇಲೆ ರಾಮ ಲಕ್ಷ್ಮಣ, ಇನ್ನೊಂದು ಸುಂದೂರ್ ಲಕ್ಷ್ಮಣ ಅಂತೇಳಿ ಒಂದು ಪಾತ್ರ ಬರ್ತದೆ ಸರ್. ಅದೊಂದು ಪಾತ್ರ ಆದ್ಮೇಲೆ ಮತ್ತೆ ಸಾಹೇಬ್ರ ಪಾತ್ರ ಮಾಡ್ತೀವಿ ಸರ್. ಅವೆಲ್ಲ ಪಾತ್ರ ಆದ್ಮೇಲೆ ಆಮೇಲೆ ನಾವು ವೇಷ ಭೂಷಣ ಮುಗಿಸಿ ಬ್ರಿಟಿಷರ ವೇಷ ಕೂಡ ಹಾಕೊಂಡು ಅವಾಗ ಮಾಡ್ಕೊಂಡು ಅವಾಗ ಹಳ್ಳಿಯಲ್ಲಿ ಹೋಗಿ ಮನೆ ಹೋಗಿ ಅವ್ರು ಕೊಡೋ ಧಾನ್ಯಗಳು, ಬಟ್ಟೆ ಎಲ್ಲ ಹಣ ಎಲ್ಲ ಕೊಡ್ತಾರೆ. ಅವೆಲ್ಲ ಇಸ್ಕೊಂಬಂದು ನಾವು ಎಲ್ಲರೂ ಒಬ್ಬರಲ್ಲಿದ್ದ ಒಂದು 10 ಜನ ಇರ್ತೀವಿ ನಾವು ಒಂದು ಟೀಮ್ಲಿದ್ದ. ನಮ್ಮ ಯಜಮಾನ್ರು ಇರ್ತಾರೆ, ಅವ್ರು ಹೆಂಗ್ ಮಾಡ್ಕೊಂಬಂದಿದ್ದಾರೆ ಅದೇ ತರ ನಾವು ಮಾಡ್ಕೊಂಬಂದಿವಿ ಸರ್. ಈಗಿನ ಸ್ವಲ್ಪ ನಮ್ಗೆ ಇಂಟ್ರೆಸ್ಟ್ ಇಲ್ಲಿದ್ದು ಕಮ್ಮಿ ಆಗ್ಲಿದ್ದಕ್ಕಾಗಿ ಇವೆಲ್ಲ ಬಿಟ್ಕೊಂಡು ನಾವು ವ್ಯಾಪಾರ ಮಾಡ್ಕೊಂತ ಇದ್ದೇವೆ ಸರ್. ನಮ್ಮ ಹೆಸರು ಸುರೇಶ್ ಅಂತ ಹೇಳಿ ನಮ್ಮ ಹೆಸರು. ತಮ್ಮ ಪಂಗಡದವ್ರು ಎಷ್ಟು ಜನ ಇರ್ಬೋದು? ನಮ್ಮ ಸಮಾಜ ಜನ 1000 ಗಟ್ಟಲೆ ಇದಾರೆ ಸರ್. ಸರ್ 1000 ಗಟ್ಟಲೆ. ನಮ್ದೇ ಅಂತ ಒಂದು DM ಆಫೀಸ್ ಇದೆ ಬೆಂಗಳೂರಲ್ಲಿ. DM ಆಫೀಸ್ ಇದೆ. ಅಲೆಮಾರಿ ಬುಡಕಟ್ಟು ಜನಾಂಗದ ಅಂತ ಒಂದು ಅಲೆಮಾರಿ ಸಪ್ರೇಟ್ ನಮ್ದು ಬುಡಗ ಜಂಗಮ ನಿಗಮ ಆಫೀಸ್ ಇದೆ. ಎಲ್ಲ ಇದೆ ನಮ್ದು. ನಾವು ಬಣ್ಣ ಹಾಕೊಂಡು ನಾವು ಸುಳ್ಗಾಡಾಗಿ ನಡ್ಕೊಂಡು ಹೋದ್ರು ಕೂಡ ನಮ್ದು ನಾವು ಹೋಯ್ವಿ ಅಂದ್ರೆ ಗಾಳಿ ಧೂಳಿ ಏನೂ ಬರಲ್ಲ, ಎಲ್ಲ ಪಾರಾಗ್ಬಿಡ್ತೈತಿ. ಊರಾಗ ನಮ್ಮಂಥವ್ರು ಇದ್ರೇ ಬೇಸ್ ಅಂತಂದು ಆಗಿನ ಕಾಲದಾಗ ಯಜಮಾನ್ರು ಎಲ್ಲ ಹೇಳ್ತಿದ್ರು. ಸರ್ಕಾರ ಏನು ಕೊಡ್ತಾ ಇಲ್ಲ.
ಇಂಥಲ್ಲಿ ಅಂತ ಕಲಾವಿದರು ಗುರುತಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಬಂದಿದ್ರಿ, ಇಷ್ಟು ಪ್ರಯತ್ನದಲ್ಲಿ ನೀವು ಸರ್ಕಾರಿಗೆ ನಾವು ಹೇಳ್ಕೊಟ್ರಿಯಪ್ಪ ಅಂದರೆ ನಮ್ಗೆ ಇನ್ನೂ ನಿಮ್ಮಿಂದ ಧನ್ಯವಾದ ಹೇಳ್ತೀವಿ ಸರ್. ಅದಾಗಿ ನಮ್ಮ ಅಣ್ಣವರು ಕೂಡ ಮಾತಾಡ್ತಾರೆ. ನಮ್ಮ ಹೆಸರು ಕೃಷ್ಣ ಅಂತೇಳಿ, ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಇರ್ತೀವಿ. ನಾವು ಮೂಲತಃ ನಾವು ಅಲೆಮಾರಿ ಸಮುದಾಯ ಕನಿಷ್ಠ 49 ಸಮುದಾಯಗಳಿದೆ. ಬುಡುಗ ಜಂಗಮ, ಸಿಂಧೊಳ್ಳು, ಹಕ್ಕಿಪಿಕ್ಕಿ, ದೊಂಬರು, ಚಿಳೆಕ್ಯಾತ. ನಾವು ಮೂಲತಃ ನಾವು ಅಲೆಮಾರಿಗಳಾದರೂ ನಾವು ಒಟ್ಟಿಪಡಿಗಾಗಿ ನಾವು ಎಲ್ಲ ಕಲೆಯಲ್ಲಿ ನಾವು ಪರಿಣಿತರು. ನಾವು ಎಲ್ಲ ನಮ್ಮದು ಹುಟ್ಟಿದಿಂದ ನಾವು ಎಲ್ಲ ಕಲಾಕಾರ. ನಾವು ಅಗಲಿ ವೇಷ ಆಗಲಿ, ಬುರ್ರಕಥ ಆಗಲಿ, ಅಥವಾ ನಮ್ಮ ಈ ಸಿಂಧೊಳ್ಳು ಸಮುದಾಯ ಮಾಡಿದ್ರು ಪೋತರಾಜು ಅದಾಗಲಿ, ತೊಗಲಿ ಗೊಂಬೆ ಆಗಲಿ, ತತ್ವಪದಗಳಾಗಲಿ, ನಾವು ಎಲ್ಲ ಕಡೆಯಿಂದ ನಾವು ವೇಷಗಳನ್ನ ಹಾಕ್ಯಂತಾನೆ ಬಂದಿದ್ದೀವಿ. ಬಟ್ ನಮಗೆ ಏನಂದರೆ ಸರ್ಕಾರ ನಮ್ಗೆ ಗುರುತಿಸ್ತಾ ಇಲ್ಲ. ನಮ್ಗೆ ಫಿಲಿಮಲ್ಲಿ ನೀವು ನೋಡಿರ್ತೀರಿ ರಾಮಾಯಣ ಸೀತೆ, ಬಟ್ ಮೊದಲಾಗಿ ನಾವು ತೋರಿಸಿದ್ದು ಪ್ರಜೆಗಳಿಗೆ ನಾವೇ. ರಾಮ ಹಿಂಗಿರ್ತಾನೆ, ಸೀತೆ ಹಿಂಗಿರ್ತಾಳೆ, ಶೂರ್ಪನಿಗೆ ಹಿಂಗಿರ್ತಾಳೆ ತೋರಿಸಿದ್ದು ನಾವೇ. ಪ್ರತಿ ಮನೆಗೆ ನಾವು ಈ ಭಿಕ್ಷುಕರಾಗ್ಬಿಟ್ಟಿವಿ ಅಷ್ಟೇ ಹೊರತು ನಾವು ಕಲೆಗಾರ ಆಗಿಲ್ಲ. ಅದೇ ಸಿನಿಮಾದಲ್ಲೇ ಮಾಡಿದ್ರೆ ಅವ್ರು ಎಲ್ಲೋ ದೊಡ್ಡ ಕಲಾವಿದರು ಅಂತೇಳಿ ಏನೇನು ಪ್ರಶಸ್ತಿಗಳು ಬರ್ತವೆ. ನಮ್ಮ ಕಲೆನ ಗುರುತಿಸ್ಬೇಕಂತೇಳಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಒಂದಾನೊಂದು ಕಾಲದಲ್ಲಿ ಮಾನವನ ಮನೋರಂಜನೆಗಾಗಿ ಅಂತ ಬೇರೆ ಬೇರೆ ಕಲೆಗಳು ಹುಟ್ಕೊಳ್ತಾ ಹೋಗುತ್ತೆ. ಕೆಲವೊಂದು ಸಮುದಾಯಗಳು, ಕೆಲವೊಂದು ಪಂಗಡಗಳು ಅದೇ ಒಂದು ಕಲೆನ ಮುಂದುವರ್ಸ್ಕೊಳ್ತಾ ಹೋಗ್ತಾರೆ ಜನರನ್ನು ರಂಜಿಸೋದಕ್ಕೆ ಮತ್ತು ಮನೋರಂಜನೆ ಪಡೆಯೋದಕ್ಕೆ. ಹಳ್ಳಿಗಳಲ್ಲಿ ಆಗಿನ ಕಾಲದಲ್ಲಿ ಟಿ ವಿ, ಮೊಬೈಲು ಈ ಥರ ಯಾವುದೇ ಒಂದು ರೇಡಿಯೋ ಇಲ್ಲದೆ ಇರೋಂಥ ಟೈಮಲ್ಲಿ ಕೆಲವೊಂದು ತಂಡಗಳು ಪಾತ್ರಗಳನ್ನ ಸೃಷ್ಟಿಸಿ ಕತೆಗಳನ್ನ ಮಾಡಿ ಜನರನ್ನು ಹೋಗಿ ರಂಜಿಸ್ತಿದ್ದಾರೆ ಅಂದರೆ ಒಂದು ಊರಲ್ಲಿ ಹಬ್ಬದ ವಾತಾವರಣ ಇರ್ತಾ ಇತ್ತು. ಅವ್ರಿಗೆ ಅಷ್ಟೇ ಒಂದು ಬೆಲೆ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಇವಾಗ ಹೇಗೆ ಒಂದು ತಂತ್ರಜ್ಞಾನ ಬೆಳೀತಾ ಬಂತು, ಜನರಿಗೆ ಮನೋರಂಜನೆ ಸುಲಭವಾಗಿ ಸಿಗೋಕ್ಕೆ ಶುರು ಆಯಿತು. ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋದಕ್ಕೆ ಶುರು ಮಾಡಿದ್ರು, ಪ್ರಪಂಚದೆಲ್ಲನೂ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದರಿಂದ ಕಲಾವಿದರು ಅದನ್ನೇ ನಂಬ್ಕೊಂಡು ತಲಾಂತರದಿಂದ ಬಂದಿರೋರಿಗೆ ಇವಾಗ ಬೆಲೆ ಇಲ್ದಂಗೆ ಆಗ್ತಿದೆ ಅಂತ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ. ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನು ಅಂದರೆ, ಇದರದ್ದು ಸಾವಿರಾರು ಕಲಾವಿದರಿದ್ದಾರೆ, ಎಷ್ಟೊಂದು ತಂಡಗಳಿವೆ, ಎಷ್ಟೊಂದು ಕಲೆಗಳಿವೆ, ಬೇರೆ ಬೇರೆ ಜನಪದ ಪ್ರಕಾರಗಳಿವೆ. ಅವಕ್ಕೆಲ್ಲದಕ್ಕೂ ಕಲೆಗೆ ಸರಿಯಾಗಿ ಪ್ರೋತ್ಸಾಹ ಸಿಗ್ತಾ ಇಲ್ಲ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಿಂದ ಕೂಡ ಯಾವುದೇ ಒಂದು ಸವಲತ್ತು ಸಿಗ್ತಾ ಇಲ್ಲ ಅಂತ ಪ್ರತಿಯೊಬ್ಬ ಕಲಾವಿದರ ಅಳಲು ಇರುತ್ತೆ. ನಾನು ನೋಡಿರೋ ಪ್ರಕಾರ ಕೊಪ್ಪಳದಲ್ಲಿದ್ವಿ, ಈ ಒಂದು ಹಗಲು ವೇಷ ಕಲಾವಿದರ ಒಂದು ಪರಿಚಯ ಮಾಡ್ಕೊಳ್ಳೋಣ, ಅದು ಹೇಗಿರುತ್ತೆ ಒಂದು ಕಲೆ ಅಂತ ತೋರಿಸೋಣ ಅಂತ ಈ ವಿಡಿಯೋನ ಮಾಡಿದ್ದು. ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ನೋಡಿ, ಅವ್ರ ಕಲೆನ ನೋಡಿ. ಹಾಗೆಯೇ ದುಃಖನೂ ಆಗ್ತಾಯಿದೆ. ಏನಕ್ಕೆ ಅಂದರೆ ಅವ್ರು ತೋಡ್ಕೊಂಡಂಥ ಅಳಲು. ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದರೂ ಕಲೆಗೆ ಪ್ರೋತ್ಸಾಹ ಕೊಡ್ಬೋದು ಅಂತ ಅನ್ಸಿದ್ರೆ ನಿಮ್ಮ ಊರುಗಳಿಗೂ ಅವ್ರನ್ನ ಕರೆಸಿ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿಸಿದ್ರೆ ಅವ್ರಿಗೆ ಪ್ರೋತ್ಸಾಹ ಸಿಗುತ್ತೆ. ಅದೇ ಥರ ಇವರ ತಲೆಮಾರು ದಾಟಿ ಬೇರೆ ಯಾರು ಹೊಸಬ್ರು ಯುವಕರು ಇರ್ತಾರೆ ಅವ್ರಿಗೂ ಕೂಡ ಒಂದು ಉತ್ತೇಜನ ಸಿಗುತ್ತೆ. ಇಲ್ಲಾಂದರೆ ಆ ಕಲೆ ಅಲ್ಲಿಗೆ ನಿಂತೋಗುತ್ತೆ. ಯಾಕಂದರೆ ಇದು ಮಾಡೋ ಬದಲು ನಾನು ಯಾವುದಾದ್ರೂ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀನಿ ಹೋಗುವಂಥ ಊರನ್ನ ಬಿಟ್ಟು ಯುವಕರು ಬೇರೆ ಊರುಗಳಿಗೆ ಹೋಗುವಂಥದ್ದು ಇರುತ್ತೆ. ಅದಕ್ಕೆ ಒಂದು ಕಲೆ ನಶಿಸಬಾರ್ದು, ಒಂದು ಹಾಗೆ ಬೆಳೀತಾ ಹೋಗಬೇಕು ಅಂದರೆ ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಇರುತ್ತೆ. ವಿಡಿಯೋನ ಆದಷ್ಟು ಶೇರ್ ಮಾಡೋಣ, ತಲುಪಲಿ ಜನರಿಗೆ ಈ ಕಲೆ ಬಗ್ಗೆ ತಿಳಿಲಿ. ಹಾಗೆ ನೀವು ಯಾವುದಾದ್ರೂ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಅಂದರೆ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಅಣ್ಣಮ್ಮ ಕೂರಿಸ್ತಾ ಇದ್ದೀರಾ, ಬೇರೆ ಬೇರೆ ಯಾವುದಾದ್ರೂ ನಿಮ್ಮ ಏರಿಯಾದಲ್ಲಿ ಫಂಕ್ಷನ್ ಮಾಡ್ತಿದ್ದೀರಾ, ಗಣೇಶ ಹಬ್ಬಗಳಲ್ಲಿ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಿ ಯಾವುದೋ ಆರ್ಕೆಸ್ಟ್ರಾ ಮಾಡಿ ಇಲ್ಲ ಮೈಕ್ ಸೆಟ್ ಹಾಕೋ ಬದಲು ಒಂದು ಜನಪದ ಕಲೆ ಪ್ರಕಾರನ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹೌದಲ್ವಾ? ಹೌದು ಸರ್, ಖಂಡಿತ ಸರ್. ತುಂಬ ಧನ್ಯವಾದಗಳು. ನೀವು ಟೈಮ್ ಕೊಟ್ಟಿದ್ದಕ್ಕೆ, ಬಂದು ಇಷ್ಟೆಲ್ಲ ನೀವು ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಅಷ್ಟೊಂದು ಸುಲಭ ಅಲ್ಲ ಈ ಥರ ಬಣ್ಣ ಹಚ್ಚಿ ಕಷ್ಟಪಟ್ಟು ನೀವು ಮಾತಾಡೋದು, ಆಡೋದು. ಸರ್ ಈಗ ಮಾಡಿದ್ದು ಮೇಕಪ್ ಒಂದೊಂದು ದಿವಸ ನಾವು ಸಾಯಂಕಾಲವರೆಗೆ ತೆಗಿಯಂಗಿಲ್ಲ. ಹೌದು ಹೌದು. ಹಂಗೆ ಊಟ ಹಂಗೆ ಮಾಡ್ತೀವಿ, ಬಣ್ಣ ಇದ್ರು ಹಂಗೆ ಊಟ ಮಾಡ್ತೀವಿ, ಹಂಗೆ ಇದು ಮಾಡ್ತೀವಿ. ನಮ್ಗೆ ಏನಾಗಲ್ಲ ಸರ್. ಏನಂದ್ರೆ ನಮ್ಗೆ ತುಂಬ ಕೂಡ ಟೈಮ್ ಇರಲ್ಲ, ಹಂಗೆ ಮಾಡಿದ್ರು ಕೂಡ ನಮ್ಮ ಕಲೆ. ಹೌದು ಹೌದು. ಅದೇ ನಿಮಗೆ ಕಲೆನೇ ಕಾಪಾಡಲಿ. ಥ್ಯಾಂಕ್ ಯು ಸೊ ಮಚ್.